ಆಗಸ್ಟ್ 9ರಂದು ಎಸ್ವೈ ಚಿಕ್ಕಟ್ಟಿ ಗುರುಗಳ ಅಭಿನಂದನಾ ಗ್ರಂಥ ಬಿಡುಗಡೆ. ಗ್ರಾಮೀಣ ಭಾಗದಿಂದ ಬಂದ ಪ್ರೊ ಎಸ್ವೈ ಚಿಕ್ಕಟ್ಟಿ ಗುರುಗಳು ಗದಗ ಪರಿಸರದಲ್ಲಿ ನೆಲೆ ನಿಂತು ಶಿಕ್ಷಣ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದನ್ನು ಸ್ಮರಿಸಲು ಶಿವರಾಯ ಶಿರೋನಾಮದ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವು ಆಗಸ್ಟ್ 9ರಂದು ರವಿವಾರ ಮುಂಡರಗಿ ರಸ್ತೆಯಲ್ಲಿರುವ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜರುಗಲಿದೆ ಎಂದು ಹಿರಿಯ ಸಾಹಿತಿ ಐಕೆ ಕಮ್ಮಾರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕ ಡಿ.ಆರ್. ಪಾಟೀಲ ವಹಿಸಿಕೊಳ್ಳಲಿದ್ದಾರೆ. ಶಾಸಕ ಎಚ್.ಕೆ. ಪಾಟೀಲರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಸಹೋದರರಾದ ಬಿಜ್ಜರಗಿಯ ಸೋಮಲಿಂಗ ಪಾಟೀಲ್ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಸ್ವಾಗತ. ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿಗೆ ಸೇರಿರ್ತಕ್ಕಂತಹ ಕಾರಣವನ್ನು ಈಗಾಗಲೇ ನಮ್ಮ ಬಡಿಗೇರ್ ಸರ್ ತಮಗೆ ಹೇಳಿದ್ದಾರೆ. ಕಳೆದ ಆಗಸ್ಟ್ ತಿಂಗಳ ಅಂದರೆ ಹೋದ ವರ್ಷ ಅಂತೀವಲ್ಲ, ಆವಾಗೇ ನಾವು ಇದನ್ನು ಪ್ರೆಸ್ ಮೀಟ್ ಮಾಡಿದ್ವಿ. ಸನ್ಮಾನ್ಯ ಪ್ರೊಫೆಸರ್ ಎಸ್.ವೈ. ಚಿಕ್ಕಟ್ಟಿ ಗುರುಗಳ ಒಂದು ಅಭಿನಂದನಾ ಗ್ರಂಥವನ್ನು ನಾವು ಮಾಡ್ತೀವಿ ಅಂತೇಳಿ ಆಗಸ್ಟ್ದೊಳಗೇ ಮಾಡಿದ್ವಿ. ನಾವು ನನ್ನ ಆರೋಗ್ಯದ ಸ್ವಲ್ಪ ಸಮಸ್ಯೆ ಆಗಿದ್ದರಿಂದ ಒಂದು 5-6 ತಿಂಗಳ ಇದು ಪೋಸ್ಟ್ಪೋನ್ ಆಯಿತು ಕಾರ್ಯಕ್ರಮ. ಈಗಾಗಲೇ ಚಿಕ್ಕಟ್ಟಿ ಗುರುಗಳ ಕುರಿತಾಗಿ ಗ್ರಂಥ ಸಂಪೂರ್ಣವಾಗಿ ಸಿದ್ಧತೆಯ ಹಂತದಲ್ಲಿ ಇದೆ. ಅದಕ್ಕೆ ನಾವು ಶಿವರಾಯ ಅಂತಕ್ಕಂಥ ಶಿರೋನಾಮವನ್ನು ಕೂಡ ಮಾಡಿದ್ದೇವೆ. ಒಬ್ಬ ವ್ಯಕ್ತಿಯ ಕುರಿತಾಗಿ ಅಭಿನಂದನಾ ಪರ ನುಡಿಗಳನ್ನು ಹೇಳುವ ಮುಖೇನವಾಗಿ ಅಭಿನಂದನಾ ಗ್ರಂಥವನ್ನು ನಾವು ಮಾಡಬೇಕಾದರೆ ಅಲ್ಲಿ ಕೆಲವು ವಿಶೇಷತೆಗಳನ್ನು ನಾವು ಕಾಣಬೇಕು. ಸನ್ಮಾನ್ಯ ಪ್ರೊಫೆಸರ್ ಎಸ್.ವೈ. ಚಿಕ್ಕಟ್ಟಿ ಗುರುಗಳು ನನಗೆ 4 ದಶಕಗಳಿಂದ 40 ವರ್ಷದಿಂದ ನನಗೆ ಆತ್ಮೀಯ ಸ್ನೇಹಿತರು. ಅವರು ಆರಂಭ ದಿನಗಳು ಬಹಳಷ್ಟು ವಿಷಾದನೀಯ ಅಂತೀವಲ್ಲ, ನೋವಿನ ಸಂಗತಿ ಅಂತೀವಲ್ಲ, ಆ ರೀತಿಯಾಗಿದ್ದರು. ಅವರು ಇಲ್ಲಿ ಗದಿಗೆಗೆ ಬಂದ ಮೇಲೆ ಇಲ್ಲೇ ನಮ್ಮ ಎಡಕ ಮತ್ತು ಬಲಕ್ಕೆ ಕೂತಿದಾರಲ್ಲ ಹುಯಿಲ್ಗೋಳ್ ಬ್ರದರ್ಸು, ಅವರನ್ನು ಒಬ್ಬ ಕುಟುಂಬದ ಸದಸ್ಯರಂಗೆ ನೋಡ್ಕೊಂಡಾರ. ಇವರು ನಮ್ಮ ಶ್ರೀನಿವಾಸ್ ಹುಯಿಲ್ಗೋಳ್ ಸರು ಮತ್ತು ಎಸ್.ಎಲ್. ಅವರ ಎಲ್ಲ ಬಂಧುಗಳು ಸೇರಿ ಚಿಕ್ಕಟ್ಟಿಯವರು ಬೇರೆ ಯಾರೂ ಅಲ್ಲ, ಅವರೊಬ್ಬ ನಮ್ಮ ಕುಟುಂಬ ಸದಸ್ಯರು ಅನ್ನೋ ರೀತಿಯೊಳಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಇಲ್ಲಿ ಗದಿಗೆ ಬರಬೇಕಾದ್ರೆ ಅಂಜುಮನ್ ಡಿಪ್ಲೊಮಾ ಕಾಲೇಜಿಗೆ ಲೆಕ್ಚರರ್ ಆಗಿ ಬಂದರು. ಅವರು ಬಂದಿದ್ದು 1983ನೇ ಇಸ್ವಿಯೊಳಗೆ. 81-82ಕ್ಕೆ ಅವರು MSc ಮಾಡಿಕೊಂಡ್ರು ಮ್ಯಾಥಮೆಟಿಕ್ಸು. ಆಮೇಲೆ ಇಲ್ಲಿ ಬಂದು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಆದರು. ನೀವು ನಂಬ್ತಿರೋ ಇಲ್ಲೋ, ಅವರು ಗಣಿತದ ಉಪನ್ಯಾಸಕರಾಗಿ ಸೇರ್ಕೊಂಡ್ಮೇಲೆ ಅವಾಗ ಕಾಲೇಜು ಈಗ ಬಾಸಲ್ ಮಿಷನ್ ಸ್ಕೂಲ್ ಇದೆಯಲ್ಲ ಬೆಟಗೇರೆಗೆ, ಅಲ್ಲಿತ್ತು ಅದು ಅಂಜುಮನ್ ಕಾಲೇಜು. ನಮ್ಮ ಸರು ಚಿಕ್ಕಟ್ಟಿಯವರಲ್ಲಿ ಸರ್ವಿಸ್ ಮಾಡುವಾಗ ಅವರಿಗೆ 380 ರೂಪಾಯಿ ಸಂಬಳ ಇತ್ತು. 380 ರೂಪಾಯಿ ಸಂಬಳ. ಆ ಸಂಬಳದಲ್ಲಿ ಅವರು ಜೀವನ ಮಾಡ್ತಿದ್ರು. ಮುಂದೆ 1986ಗೆ ಅವ್ರದ್ದು ಮದುವೆ ಆಯಿತು. ಮದುವೆ ಆದಮೇಲೆ ಕೂಡ ಅವ್ರ ಸಂಬಳ ಏನು ಹೆಚ್ಚಿಗೆ ಆಗಿರಲಿಲ್ಲ. ಬಾಡಿಗೆ ಮನೆಯಲ್ಲಿ ಇದ್ಕೊಂಡು, ಅಲ್ಲಿ ಏನು ಇವರು ಹುಯಿಲ್ಗೋಳ್ ಫ್ಯಾಮಿಲಿ ಇದೆಯಲ್ಲ, ಅವರು ಭಾಳ ಚಂದ ಆಶ್ರಯ ಕೊಟ್ಟರು ಅವರಿಗೆ. ನಿಜವಾಗಲೂ ಅವ್ರನ್ನ ಭಾಳ ಸ್ಮರಿಸ್ತಾರೆ ಚಿಕ್ಕಟ್ಟಿಯವರು. ಅಲ್ಲಿ ಆಫ್ಟರ್ ಮ್ಯಾರೇಜ್, ಮದುವೆ ಆದ ನಂತರ ಕೂಡ ಆ 380 ರೂಪಾಯಿ ಸಂಬಳದೊಳಗೇ ತಮ್ಮ ದೈನಂದಿನ ಜೀವನವನ್ನು ಯಾವ ರೀತಿಯಾಗಿ ಮಾಡಿದರು ಅನ್ನೋದನ್ನು ನಾವು ಸ್ವಲ್ಪ ಕೇಳಿದರೆ ನಿಜವಾಗಲೂ ಅದೊಂದು ರೋಚಕ ಕಥೆ. ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಬಾಡಿಗೆ ಮನೆ, ಸಂಬಳ 380. ಈಗ ನಾವು ಮಕ್ಕಳಿಗೆ ಎಲ್ಲರೂ ಪೇಟೆ ಕರ್ಕೊಂಡು ಹೋದ್ರೆ 380 ರೂಪಾಯಿ ಅಂತ ಏನೋ ಟಿಪ್ಸ್ ಅಂತಿಲ್ಲ, ತಿನ್ನೋ ಕೊಡಿಸ್ತೀವಿ. 380 ರೂಪಾಯಿದು. ಆ 380 ರೂಪಾಯಿದಾಗ ಮನೆ ಬಾಡಿಗೆ ಕಟ್ಟಿ ಹುಡುಗರು ಶಾಲೆಗೆ ಕಲಿಸಿ
ಆಮೇಲೆ ಹೆಂಡತಿ ಮಕ್ಕಳನ್ನ ನಿರ್ವಹಣೆ ಮಾಡುವುದರ ಮುಖಾಂತರವಾಗಿ ಜೀವನ ನಡೆಸಬೇಕು. ಹೀಗಾಗಿ ನನ್ನ ಜೀವನ ಮತ್ತು ಚಿಕ್ಕಟ್ಟಿರ ಜೀವನ ಒಂದು ಸಾಮ್ಯತೆ ಬರ್ತದೆ. ನಾನು 300 ರೂಪಾಯಿ ತೊಗೋತಿದ್ದೆ ನವೋದಯದಾಗಿದ್ದಾಗ, ನಮ್ಮ ರಾಜಕ್ಕೂ ಗೊತ್ತಿದೆ. ಅವಾಗ ನಮ್ಮದು ಮದುವೆ, ನಂದು 86ದಾಗ ಮ್ಯಾರೇಜು, ಅವ್ರದ್ದು 86ದಾಗ ಮ್ಯಾರೇಜ್. ಹೀಗಾಗಿ ಅವ್ರಿಗೆ ನಮಗೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು. ಆಮೇಲೆ ನಾನು ಕೂಡ ಆ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ವರ್ಷ ಮ್ಯಾಥ್ಸ್ ಮತ್ತು ಸೈನ್ಸ್ ಹೇಳೀನಿ. ಹೀಗಾಗಿ ಚಿಕ್ಕಟ್ಟಿ ಸರ್ ನನಗೆ ಕ್ರಮೇಣವಾಗಿ ಬಹಳಷ್ಟು ಹತ್ತಿರದವರಾದರು. ನನಗೊಬ್ಬ ಬಂಧು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅವರು ನನಗೆ ಕಾಣಿಸಿಕೊಂಡರು. ಹಾಗಾದ್ರೆ 300 ರೂಪಾಯಿ ಸಂಬಳಕ್ಕೆ ಗದಿಗೆ ದುಡಿಲಿಕ್ಕೆ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಒಂದು ಗ್ರಾಮೀಣ ಭಾಗದಿಂದ ಬಂದು ಗದಗದಂಥ ದೊಡ್ಡ ಶಹರದಲ್ಲಿ ಜೀವನ ಮಾಡೋದಂದ್ರೇ ದೊಡ್ಡ ಕಷ್ಟ. ಅಂಥದ್ರಲ್ಲಿ ಇವರು ಸಾಧನೆಯ ಮೆಟ್ಟಲು ಅಂತ ಹೇಳ್ತೀವಲ್ಲ ನಾವು, ಸಾಧನೆಯ ಒಂದೊಂದೇ ಮೆಟ್ಟಲುಗಳನ್ನು ಹತ್ತುತ್ತಾ ಇವತ್ತು ಗದಗ ಜಿಲ್ಲೆಯಲ್ಲಿ, ಗದಗ ಪರಿಸರದಲ್ಲಿ, ಕರ್ನಾಟಕ ರಾಜ್ಯದಲ್ಲೇ ಚಿಕ್ಕಟ್ಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದೊಂದು ವಿಶೇಷವಾಗಿರ್ತಕ್ಕಂಥ ಶಾಲೆ, ಅದು ವಿಶೇಷ ಕ್ವಾಲಿಟಿ ಇರ್ತಕ್ಕಂಥ ಶಾಲೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅನೇಕ ಜನರ ಮನ್ನಣೆಯೂ ಕೂಡ ಅದು ಪಡ್ಕೊಂಡಿದೆ. ಹಾಗಾದ್ರೆ ಅವರ ಸಾಧನೆ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಹಾಗೆ ಸುಮ್ಮನೆ ಅವ್ರ ಬಗ್ಗೆ ಗುಣಗಾನ ಮಾಡೋದ್ರಿಂದ ಅಷ್ಟೊಂದು ಸರಿ ಇರಾಗಿಲ್ಲ. ಹಾಗಾದ್ರೆ ಇವ್ರ ಬಗ್ಗೆ ಏನಾದರೂ ಒಂದು ಡಾಕ್ಯುಮೆಂಟ್ರಿ ಅಂತಾರಲ್ಲ, ಅಂಥದ್ದೊಂದು ಅವರ ಸಾಧನೆಗಳನ್ನು ಎಲ್ಲವನ್ನೂ ಕಟ್ಟಿಕೊಂಡು ಒಂದು ಗ್ರಂಥ ರೂಪದಲ್ಲಿ ಪುಸ್ತಕವನ್ನು ಮಾಡಬೇಕಂತಕ್ಕಂಥ ಒಂದು ಇಚ್ಛೆ ಅವರ ಬಹಳಷ್ಟು ಶಿಷ್ಯರದಾಗಿತ್ತು. ಆಮೇಲೆ ಅವರ ಅಭಿಮಾನಿ ಬಳಗದವ್ರು ಇಲ್ಲೇನು ಹಿಂದೆ ಕೂತಿದ್ದಲ್ಲ, ಅವರೆಲ್ಲ ಶಿಕ್ಷಕರು, ಅವರೆಲ್ಲರೂ ಹಿಂದೆ ಕೂತವ್ರು, ಎಲ್ಲರೂ ಮೇಡಮ್ಗಳು. ಅಲ್ಲಿ ಅವ್ರು ಹೇಳ್ತಾರೆ, ಚಿಕ್ಕಟ್ಟಿ ಸರ್ ಅಂದರೆ ಇನ್ನೊಂದು ಹೆಸರು ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಅಲ್ಲಿ ಅಷ್ಟು ಅವರು ಸ್ಟ್ರಿಕ್ಟ್ ಮೇಂಟೈನ್ ಮಾಡಿರ್ತಕ್ಕಂಥ ವ್ಯಕ್ತಿ. ಅಲ್ಲಿ ಒಬ್ಬರಿಗೆ ತಮಾಷೆಗೆ ಹೇಳ್ತಾರೆ, ಅಲ್ಲೊಂದು ಯಾವ್ದಾರು ಅಕಸ್ಮಾತ್ ಅಪ್ಪಿ ಒಂದು ಆಕಳ ಏಮಿ ಒಳಗೆ ಹೋದ್ರೆ ಅದು ಸುಮ್ಮನೆ ಹೋಗ್ಬೇಕು, ಹೊಯ್ ಅನ್ನಂಗಿಲ್ಲ, ಒದಾಡಂಗಿಲ್ಲ, ಅದು ಗಪ್ ಚುಪ್ಪ ಹೋಗ್ಬೇಕು ಒಳಗೆ, ಅಷ್ಟು ಸ್ಟ್ರಿಕ್ಟು. ಅಂಥ ಒಬ್ಬ ಶಿಸ್ತಿನ ವ್ಯಕ್ತಿ. ಗಣಿತ ವಿಷಯ ಅಂದರೆ ಅದು ಸುಲಭ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಿಂತ ಗಣಿತ ಭಾಳ ಕಷ್ಟ ಅಂತ ಹೇಳ್ತೀವಿ. ಅಂಥ ಒಂದು ಸಬ್ಜೆಕ್ಟ್ದಲ್ಲಿ ಮಾಸ್ಟ್ರಿಯಾಗಿ ಅವರು ಮಕ್ಕಳಿಗೆ ಪಾಠ ಮಾಡೋದ್ರ ಮುಖಾಂತರವಾಗಿ ಗದಗ ಭಾಗದಲ್ಲಿ ಭಾಳಷ್ಟು ಜನಮೆಚ್ಚುಗೆ ಪಡೆದಿರ್ತಕ್ಕಂಥ ಅವರು ಶಿಕ್ಷಕರಾಗಿ ಅವರು ಕಾಣಿಸಿಕೊಂಡರು. ಅವ್ರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥವನ್ನು ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ನಂದಾಯಿತು. ಅವರು ಅನೇಕ ಜನ ಮಾತಾಡ್ತಿದ್ರು, ಅವ್ರ ಶಿಷ್ಯರು, ಇಲ್ಲ ಸರ್ ಅವ್ರ ಪುಸ್ತಕ ಮಾಡಬೇಕು. ನಾನು ಕೂಡ ಒಂದು ದಿವಸ ಅವರು ಹುಟ್ಟುಹಬ್ಬ ಏನೇ ಇತ್ತವತ್ತು, ಅವತ್ತು ನಾನೇ ಹೋಗಿ ಹಾಗಾದ್ರೆ ನಿಮ್ಮ ಬಗ್ಗೆ ನಾನೇ ಗ್ರಂಥ ಬರೀತೀನಿ ಅಂತೇಳಿ ಭಾಳಷ್ಟು ಪ್ರೀತಿಯಿಂದ ಒಪ್ಪಿಕೊಂಡೆ. ಈಗ ಆ ಗ್ರಂಥ ಸಿದ್ಧವಾಗಿದೆ. ಅಭಿನಂದನಾ ಗ್ರಂಥ ಅಂತಂದರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಪರಿಚಯ ಆಗಬಾರ್ದು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅದೊಂದು ಮುಂದಿನ ಮಕ್ಕಳಿಗೆ ಅದೊಂದು ಒಳ್ಳೆಯ ಒಂದು ಮಾದರಿಯ ಗ್ರಂಥ ಆಗಬೇಕು. ಅದು ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕು. ಅಂಥ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ಆ ಗ್ರಂಥದ ಒಳಗೆ ನಾವು ತುಂಬಿದ್ದೇವೆ. ಸಾಧ್ಯ ಆದಷ್ಟು ಬಹಳಷ್ಟು ಜನ ಗ್ರಂಥವನ್ನು ಪ್ರೀತಿ ಮಾಡಿರಬೇಕು. ಅದೊಂದು ಡಾಕ್ಯುಮೆಂಟ್ರಿ ಆಗಿರಬೇಕು. ಮುಂದಿನ ಮಕ್ಕಳಿಗೆ ಕೂಡ ಅದು ಬಹಳಷ್ಟು ಉಪಯುಕ್ತ ಗ್ರಂಥ ಆಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ. ಅದ್ರಾಗ ಇನ್ನೊಂದು ವಿಶೇಷ ಅಂದರೆ ಮೌನೇಶ್ ಬಡಗೇರ್ ಸರ್ ಅಲ್ಲಿ ಶಿಕ್ಷಣದ ಕುರಿತಾಗಿ ನಾವು ಒಬ್ಬ ವ್ಯಕ್ತಿ ಬಗ್ಗೆನೇ ಬರೀಲಿಕ್ಕೆ ಹೋದೆ ಅಂದ್ರೆ ಪ್ರತಿಯೊಬ್ಬರು ವ್ಯಕ್ತಿಯ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ನಾವೊಂದು ಏನು ಮಾಡಿದ್ದೀವಿ ಅಂದ್ರೆ 5 ಭಾಗ ಮಾಡಿದ್ದೀವಿ. ಅದರಾಗ ಶಿಕ್ಷಣ ಸಿರಿ ಅಂತಕ್ಕಂಥ ಒಂದು ಭಾಗ. ಶಿಕ್ಷಣ ಅಂತಂದರೆ ಹಾಗೆ ಸುಮ್ಮನೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಅಂತ ಹೇಳೋದು ಬೇಡ. ಹಾಗಾದರೆ ಶಿಕ್ಷಣ ಮೊದಲ ಶಿಕ್ಷಣ ಹೇಗಿತ್ತು, ಈಗ ಹೇಗಿದೆ. ಆವಾಗ ಗುರುಗಳು ಯಾವ ರೀತಿಯಾಗಿ
ಗುಣಮಟ್ಟವಾದ ಶಿಕ್ಷಣ ಕಲಿಸ್ತಾ ಇದ್ದರು. ಆಮೇಲೆ ಗುರು ಶಿಷ್ಯರ ಸಂಬಂಧವಾಗಿ ಹೇಗಿತ್ತು, ಗುರು ಶಿಷ್ಯರ ಸಂಬಂಧ ಈಗ ಹೇಗಿದೆ, ಅವಾಗ ಯಾವ ರೀತಿಯಾಗಿ ಶಿಕ್ಷೆಯನ್ನು ಎಂಥ ಶಿಕ್ಷೆ ಕೊಟ್ಟರೂ ಕೂಡ ಆ ಹುಡುಗನ ಪಾಲಕರು ಮತ್ತೆ ಪುನಃ ಗುರುಗಳನ್ನೇ ಮೆಚ್ಕೊಳ್ತಿದ್ರು. ನಮ್ಮ ಹುಡುಗನ ಹೊಡೆದಿದ್ದು ಭಾಳ ಚಲೋ ಆತ್ರಿ, ನೀವು ಕೈಯಾಗ ಅಷ್ಟೆಲ್ಲ ನಾವು ಬಡಿಸ್ಕೊಂಡವ ಒಳ್ಳೆ ರೀತಿಯಾಗಿ ಜಾಣಾಗ್ಯಾನಂತ ಹೇಳ್ತಿದ್ರು. ಆದರೆ ಈಗ ನಾನೊಬ್ಬ ಶಿಕ್ಷಕನಾಗಿ, ನಾನೊಬ್ಬ ಲೆಕ್ಚರರಾಗಿ ಏನು ನೋವಾಗ್ತದೆ ಅಂದರೆ, ಯಾರಾದರೂ ನಾವು ಈಗ ಹುಡುಗನ ಹೊಡೆದ್ರೆ ಮಾಸ್ತರ್ನ ಪಾಲಕರು ಬಂದು ಹೊಡೆದದ್ದು ಉದಾಹರಣೆ ಅದಾವೆ. ಇಂಥ ಒಂದು ನೋವಿನ ಸಂಗತಿ ಈ ಶಿಕ್ಷಣ ಪವಿತ್ರವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇರೋದರಿಂದ, ಹಾಗಾದರೆ ಹಿಂದೆ ಹೇಗಿತ್ತು ಅದನ್ನು ಸ್ವಲ್ಪ ನೆನಪಿಸ್ಕೊಡೋಣ ಈಗಿನ ಮಕ್ಕಳಿಗೆ. ಹಿಂದಿನ ಪಾಲಕರು ಹೆಂಗಿದ್ದರು, ಅವ್ರು ಯಾವ ರೀತಿಯಾಗಿ ಶಿಕ್ಷೆ ಕೊಡ್ತಿದ್ರು. ನಮಗೆ ಹಿಂಗೆ ಇಲ್ಲೈತಲ್ಲ ಬಳ್ಳಿ ಹಿಂಗೆ ಮಾಡಿ ನಾನು ಹೋಮ್ವರ್ಕ್ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಕ್ಲಾಸ್ ರೂಮ್ದಾಗ ಗೂಟಕ್ಕೆ ತೂಗು ಹಾಕ್ತಿದ್ರು. ತೂಗು ಹಾಕಿ ತೆಪ್ಪಿಸ್ಕೊಳ್ಳೋಕ್ಕೂ ಬರೋದಿಲ್ಲ ಇದು ಒಟ್ಟು. ಆಮೇಲೆ ತೆಪ್ಪಿಸ್ಕೊಂಡನ ಅಂತ ಕೆಳಗೆ ದಬ್ಗಳ್ಳಿ ಮುಳ್ಳು ಹಾಕ್ತಿದ್ರು. ತೆಪ್ಪಿಸ್ಕೊಂಡು ಕೆಳಗೆ ಬಿದ್ದರೂ ಮುಳ್ಳಾಗಿ ಬೀಳ್ಬೇಕು ನಾನು ಅಂಥ. ಹಾಂ ಅಲ್ಲ ಈಗ ನಿಮ್ಗೆ ಸುಮ್ಮನೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಹೇಳಿದೆ. ಅಂದರೆ ಅದರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ಅದರ ಕಟ್ಟಿಕೊಟ್ಟಿದೆ ಸಾಧ್ಯ ಆದಷ್ಟು. ಏನು ನಾಳೆ 9ನೇ ತಾರೀಕು ಇದೆಯಲ್ಲ, 9ನೇ ತಾರೀಕಿಗೆ ಗ್ರಂಥ ಬಿಡುಗಡೆ ಸಮಾರಂಭ ಇದೆ. ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತಾರೆ, ಡಿ ಆರ್ ಪಾಟೀಲ್ ಸಾಹೇಬರು ಬರ್ತಾರೆ, ಸಂಕನೂರು ಸರ್ ಬರ್ತಾರೆ. ಆಮೇಲೆ ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಸಹೋದರರಾಗಿರ್ತಕ್ಕಂಥ ಸೋಮಲಿಂಗ ಪಾಟೀಲ್ ಅಂತಕ್ಕಂಥವ್ರು ಅವರ ಅಮೃತಹಸ್ತಿಯಿಂದ ಈ ಗ್ರಂಥ ಬಿಡುಗಡೆ ಮಾಡಬೇಕಂತಕ್ಕಂಥ ಒಂದು ಸಂಕಲ್ಪ ಕೂಡ ನಮ್ಮದಾಗಿತ್ತು. ಅದಕ್ಕೆ ದಯವಿಟ್ಟು ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್ ಟು ಆಲ್ ದ ಮೀಡಿಯಾ ಫ್ರೆಂಡ್ಸ್, ನಮ್ಮ ಈ ಚಿಕ್ಕಟ್ಟಿ ಗುರುಗಳ ಒಂದು ಅಭಿನಂದನಾ ಗ್ರಂಥದ ಬಗ್ಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಚಾರ ಕೊಡಬೇಕು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಆಮೇಲೆ ಕೆಲವು ಹಿಂದಗಡೆ ಆ ಜಾಹೀರಾತು ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದರೆ ನಾನು ಮಾತಾಡ್ತೀನಿ. ಇದು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದೇ ರವಿವಾರ 9ನೇ ತಾರೀಕಿಗೆ ನಮ್ಮ ಸ್ನೇಹಿತ, ಸಹೋದರ ಅಥವಾ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಎಸ್ ವೈ ಚಿಕ್ಕಟ್ಟಿಯವರ ಗ್ರಂಥ ಬಿಡುಗಡೆ. ಈ ಒಂದು ಗ್ರಂಥ ಬಿಡುಗಡೆಗೆ ನನಗೆ ಆಗ್ತಾ ಇರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಮ್ಮ ಮತ್ತು ಚಿಕ್ಕಟ್ಟಿ ಸರ್ ಅವರ ಪರಿಚಯ, ಅವರು ಇಲ್ಲಿ ಬಂದಾಗ ಆಯ್ಕೆ ಕಮಾರ್ ಸರ್ ಹೇಳಿದ ಹಾಗೆ ಅಂಜುಮನ್ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಅವರು ಲೆಕ್ಚರ್ ಆಗಿ ಸೇರಿಕೊಂಡ್ರು, ಮುಂದೆ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾಯಿದ್ರು. ಆವಾಗ ನನ್ನ ಟ್ಯೂಷನ್ ಮಾಡಬೇಕು ಅಂತನೋ ಒಂದು ಧ್ಯೇಯ ಇಟ್ಕೊಂಡು ನಮ್ಮ ಮನೆಗೆ ರೂಮ್ ಇದೆನಾ ಅಂತ ಕೇಳಲಿಕ್ಕೆ ಬಂದಿದ್ದರು. ಆವಾಗ ನಮ್ಮ ತಾಯಿಯವರು, ನಮ್ಮಲ್ಲಿ ರೂಮ್ ಇಲ್ಲ, ಆದರೆ ನಾವು ಮೊದಲ ನಮ್ಮ ಹೈನಾ ಮಾಡಲಿಕ್ಕೆ ಅಂತ ಹೇಳಿ ನಾವು ಆಕಳ ಕಟ್ಟಿದ್ವಿ. ಆ ಆಕಳ ಕಟ್ಟಿದ ಒಂದು ದೊಡ್ಡೆ ಇದೆ, ಅದನ್ನು ಮಾತ್ರ ಬಿಟ್ಟರು ಯಾವುದೂ ಇಲ್ಲ ಅಂದಾಗ ಚಿಕ್ಕಟ್ಟಿ ಸರ್ ಅದನ್ನು ನೋಡಿ, ಇದಿರಲಿ ಅಮ್ಮ, ನನಗೆ ನಾನು ಖಂಡಿತವಾಗಿ ಇಲ್ಲೇ ಈ ಒಂದು ಟ್ಯೂಷನ್ನ ಪ್ರಾರಂಭ ಮಾಡ್ತೀವಿ ಅಂತಂದರು. ಆವಾಗ ಅಲ್ಲಿ ನಾವು ಆಕಳ ಕಟ್ಟಲಿಕ್ಕೆ ಗೊಡ್ಡಿ ಕೂಡ ಇತ್ತು, ಅದು ಮೇವು ಹಾಕಲಿಕ್ಕೆ ಏನೋ ಒಂದು ಮಾಡಿರ್ತಾರಲ್ಲ ಅದನ್ನು, ಅದು ಇದ್ರೂ ಪರವಾಗಿಲ್ಲ ನಾನು ಇಲ್ಲೇ ಮಾಡ್ತೇನೆ ಅಂಥೇಳಿ ಅವತ್ತು ಅವರ ಪರಿಚಯ ಆಯಿತು. ಮುಂದೆ ನಾವು PUC ಸೆಕೆಂಡ್ ಇಯರು ಸೈನ್ಸನ್ನು ನಮ್ಮ ವಿದ್ಯಾದಾನ ಸಮಿತಿಗೆ ಮಾಡಿದಾಗ ಅವರಲ್ಲಿ ಲೆಕ್ಚರ್ ಆಗಿ ಬಂದು ನೀನು ನನ್ನ ಕಾಲೇಜ್ನಲ್ಲಿ ನಿನ್ನ ಮ್ಯಾಥಮೆಟಿಕ್ಸ್ ಇದನ್ನು ಕೊಡಬೇಕಂತ ನಮ್ಮ ತಂದೆಯವರು ಹೇಳಿದಾಗ ಭಾಳ ಪ್ರೀತಿಯಿಂದ ಅದನ್ನು ಒಪ್ಕೊಂಡು ಆ ಒಂದು ವರ್ಷ ನಮ್ಮ PUCಯಲ್ಲಿ ಅವರು ಮ್ಯಾಥಮೆಟಿಕ್ಸ್ ಆಗಿ ಲೆಕ್ಚರ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಆವಾಗ ಅವರು ಎಷ್ಟು ಟೈಮಿಗೆ ಮಹತ್ವ ಕೊಡ್ತಾಯಿದ್ರು ಅಂತಂದರೆ, ಆ ಟೈಮಿಗೆ ಅವ್ರು ಬಂದರು ಚಿಕ್ಕಟ್ಟಿ ಸರ್ ಅಂಥೇಳಿ ನಮ್ಮ ವಾಚನ್ನು ಸರಿ ಮಾಡ್ಕೋತಿದ್ವಿ. ಅಷ್ಟೊಂದು ಟೈಮನ್ನು ಅವರು ಸರಿಯಾಗಿ ಬಂದು ಆ ಒಂದು ವರ್ಷ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟರು. ಅದಕ್ಕೆ ಅವ್ರು ಏನೂ ಅಪೇಕ್ಷೆ ಪಟ್ಟಿರಲಿಲ್ಲ. ಆದರೆ ನಮ್ಮ ತಂದೆಯವ್ರು ಏನು ಮಾಡಿದರು, 1 ವರ್ಷ ನೀವು ಸೇವೆ ಮಾಡಿದ್ದಕ್ಕೆ ಇಷ್ಟು ಬಂಗಾರ ನಿನಗೆ ಕೊಡ್ತೀನಿ ಅಂತೇಳಿ ಕೊಟ್ಟಾಗ ಅದನ್ನು ಭಾಳ ಪ್ರೀತಿಯಿಂದ ತಗೊಂಡು ನನ್ನ ತಂದೆ ಕೊಟ್ಟಂಥ ಈ ಒಂದು ಬಂಗಾರದನ್ನು ನಿಮ್ಮ ಸೊಸೆಗೆ ಹಾಕ್ತೀನಿ ಅಂತ ಹೇಳಿ ಒಂದು ಕಿವಿಯ ಓಲೆಯನ್ನು ಮಾಡಿಸಿಕೊಟ್ಟಿದ್ರು. ಇನ್ನೂವರೆಗೂ ಆ ಓಲೆ ಅವರ ಹತ್ತಿರ ಇದೆ. ಇಷ್ಟೊಂದು ಒಂದು ಪ್ರೀತಿ ಬಾಂಧವ್ಯವನ್ನು ಇಟ್ಕೊಂಡು ಎಸ್ ವೈ ಚಿಕ್ಕಟ್ಟಿಯವರು ಇವತ್ತಿನ ದಿವಸ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದಕ್ಕೆ ದಯಮಾಡಿ ತಾವೆಲ್ಲ ಪತ್ರಿಕಾ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಮಾಡಿ ಎಲ್ಲರೂ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಈ ಒಂದು
ಪತ್ರಿಕಾ ಒಂದು ನನಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.